ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ದಿಸ್ ಈಸ್ ಡೇ ನಂಬರ್ 12. ಈಗ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸಾಮಿಗೆ ಏನೇನ್ ಬೇಕಲ್ಲ ಫಾರ್ಮುಲಾಸ್ ಅಂದ್ರೆ ಈ ಚಾಪ್ಟರ್ ಇಂದ ಯಾವ ಚಾಪ್ಟರ್ ಇದೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಎಕ್ಸಾಮಿಗೆ ಬೇಕಾದಂತಹ ಫಾರ್ಮುಲಾಸ್ ಗಳ ಬಗ್ಗೆ ನಾವೇನ್ ಮಾಡೋಣ ಈಗ ಸ್ಟಡಿ ಮಾಡೋಣ. ಪಟ್ ನಾವು ನೆನಪಿಟ್ಕೊಳಕ್ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ವಿದೌಟ್ ವೇಸ್ಟಿಂಗ್ ಟೈಮ್ ವಿಲ್ ಗೆಟ್ ಇನ್ ಟು ದ ಕ್ಲಾಸ್. ಈಗ ನೋಡ್ರಿ, ಫಸ್ಟ್ 5 ಇಂಪಾರ್ಟೆಂಟ್ ಫಾರ್ಮುಲಾಸ್ ನಾ ಬರಿತೀನಿ. ಎಷ್ಟು? 5 ಇಂಪಾರ್ಟೆಂಟ್ ಫಾರ್ಮುಲಾಸ್. ಅದಕ್ಕಿಂತ ಮೊದಲ ನಿನ್ನೇನ್ ಡಿಸ್ಕಸ್ ಮಾಡಿದ್ವಿ ನೆನಪು ಮಾಡ್ಕೊರಿ ಎಲ್ಲರೂ. 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಥವಾ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಒಂದೇದ್ ಯಾವುದು? ಸೈನ್, ಸೆಕೆಂಡ್ ಕೊಸೈನ್, ಥರ್ಡ್ ಟ್ಯಾಂಜೆಂಟ್, ಫೋರ್ತ್ ಕೊಸೆಕೆಂಟ್, ಆಮೇಲೆ ಸೆಕೆಂಡ್, ಆಮೇಲೆ ಕೋಟ್ಯಾಂಜೆಂಟ್. ಇವಕ್ಕ ಸಿಂಪಲ್ ಆಗಿ ಹೆಸರುಗಳು ಹೆಂಗ್ ಕೊಟ್ಟಿದ್ವಿ? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಆಮೇಲೆ ಕೊಸೆಕೆಂಟ್ ಥೀಟಾ, ಆಮೇಲೆ ಸೆಕೆಂಡ್ ಥೀಟಾ, ಆಮೇಲೆ ಕಾಟ್ ಥೀಟಾ. ರೈಟ್? ಈಗ ಹೊಸ ಫಾರ್ಮುಲಾಸ್ ಬರ್ತಾವ. ಈ ಹೊಸ ಫಾರ್ಮುಲಾಸ್ ಎಕ್ಸಾಮ್ದಾಗ ಯಾವ್ಯಾವ ಕ್ವಶನ್ ಬಂದಾವಲ್ಲ ಅವ್ನ್ ಸಾಲ್ವ್ ಮಾಡಕ್ ಇವೆಲ್ಲ ಫಾರ್ಮುಲಾಸ್ ಯೂಸ್ ಆಕಾವ್. ಸೊ ಅದಕ್ಕೆ ನಾವು ಈ ಫಾರ್ಮುಲಾ ಸ್ಟಡಿ ಮಾಡೋದು ಬಹಳ ಅನಿವಾರ್ಯತೆ ಐತಿ. ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಒನ್ ಯಾವ್ದಂತಂದ್ರ ಫಸ್ಟ್ ಫಾರ್ಮುಲಾ ನೋಡ್ರಿ. ಈಗ ಸೈನ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಈಕ್ವಲ್ ಟು 1. ಇದು ಯಾಕೆ 1 ಬರುತ್ತಪ್ಪ ಅಂತಂದ್ರ ಅದು ನಿಮಗ್ ಬೇಕ್ ರೀಸನ್ ಅಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು? ಕಮೆಂಟ್ ಸೆಕ್ಷನ್ ಹಾಕ್ಬೇಕು. ಇದು ಎಕ್ಸಾಮ್ ಸಂಬಂಧ ಮಾಡಕತ್ತಿದ್ದ ವಿಡಿಯೋಸ್. ಅದಕ್ಕೆ ನಾವೇನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಫಾರ್ಮುಲಾಸ್ ಬಗ್ಗೆ ಥಿಂಕ್ ಮಾಡ್ತೀವಿ. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಕ್ವಲ್ ಟು 1. ಸೆಕೆಂಡ್ ಫಾರ್ಮುಲಾ ನೀವೊಂದು ಥಿಂಕ್ ಮಾಡ್ಬೋದಾ? ಇಲ್ಲೇ ಸೈನ್ ಥೀಟಾ ಇದ್ರದ್ದು ರೆಸಿಪ್ರೋಕಲ್ ಕೊಸೆಕ್ ಥೀಟಾ, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತಾ? 1 ಬರುತ್ತಾ. ನೆಕ್ಸ್ಟ್ ಕಾಸ್ ಥೀಟಾ ಇದ್ರದ್ದು ರೆಸಿಪ್ರೋಕಲ್ ಯಾವ್ದು ನೆನಪು ಮಾಡ್ಕೋರಿ? ಸೆಕ್ ಥೀಟಾ ಈಕ್ವಲ್ ಟು 1. ಥರ್ಡ್ ಫಾರ್ಮುಲಾ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಈಕ್ವಲ್ ಟು 1. ಫೋರ್ತ್ ಫಾರ್ಮುಲಾ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಬರುತ್ತೆ. ಇದು ಬಹಳ ಕಡೆ ಯೂಸ್ ಆಗೈತಿ ಪ್ರಾಬ್ಲಮ್ ದಾಗ, ಅದಕ್ಕೆ ಹೇಳತ್ತೀನಿ. ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ಆಮೇಲೆ ಫಿಫ್ತ್ ಒನ್ ಅದ ಉಲ್ಟಾ, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಈಕ್ವಲ್ ಟು ಏನ್ ಬರುತ್ತಾ? ಕಾಟ್ ಥೀಟಾ ಬರುತ್ತಾ. ಈ 5 ಫಾರ್ಮುಲಾಸ್ ಬಹಳ ಉಪಯೋಗಕ್ಕೆ, ಅದಕ್ಕೆ ಹೇಳತ್ತೀನಿ. ಚಂದ ನೋಡ್ಕೊರಿ ಇನ್ನೊಂದ್ಸತ. ಸೈನ್ ಥೀಟಾ ಇದ್ರದ್ದು ರೆಸಿಪ್ರೋಕಲ್ ಯಾವುದು? ಕೊಸೆಕ್ ಥೀಟಾ. ನಿನ್ನೆ ಮಾಡಿವಿ, ನೆನಪೈತೆ ಅನ್ಕೊಂಡಿನಿ. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಕ್ವಲ್ ಟು 1. ಕಾಸ್ ಥೀಟಾ ಮತ್ತು ಅದ್ರದ್ದು ರೆಸಿಪ್ರೋಕಲ್ ಸೆಕ್ ಥೀಟಾ, ಎರಡು ಮಲ್ಟಿಪ್ಲೈ ಮಾಡಿದ್ರೆ 1. ಟ್ಯಾನ್ ಥೀಟಾ ಅದ್ರದ್ದು ರೆಸಿಪ್ರೋಕಲ್ ಕಾಟ್ ಥೀಟಾ, ಎರಡು ಮಲ್ಟಿಪ್ಲೈ ಮಾಡಿದ್ರೆ 1. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತಂದ್ರೆ ಟ್ಯಾನ್ ಥೀಟಾ, ಅದ್ರದ್ದು ಉಲ್ಟಾ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದ್ರೆ ಕಾಟ್ ಥೀಟಾ. ರೈಟ್? ಇವು 5 ಇಂಪಾರ್ಟೆಂಟ್ ಫಾರ್ಮುಲಾಸ್ ತಗೊಂಡ ತಲೆ ಒಳಗೆ ಇಟ್ಕೊಂಡು ನಾವೇನ್ ಮಾಡೋಣ? ಈಗ ಮುಂದಿನ ಫಾರ್ಮುಲಾಸ್ ಬಗ್ಗೆ ಥಿಂಕ್ ಮಾಡೋಣ. ನೋಡ್ರಿ, ನೆಕ್ಸ್ಟ್ ಬರೋದು ಯಾವ್ದು ಅಂತಂದ್ರ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. 3 ಫಾರ್ಮುಲಾಸ್ ಅದಾವು, ಬಹಳ ಇಂಪಾರ್ಟೆಂಟ್ ಫಾರ್ಮುಲಾಸ್. ಮತ್ತೆ ಆ 3 ಫಾರ್ಮುಲಾಸ್ ಅನ್ನ ನಾವು ಬೇರೆ ಬೇರೆ ತರನು ಯೂಸ್ ಮಾಡ್ಕೋಬಹುದು. ಫಸ್ಟ್ ಏನ್ ಮಾಡೋಣ? ಆ 3 ಫಾರ್ಮುಲಾಸ್ ಯಾವ್ದಂತ ನೋಡ್ಬಿಡೋಣ ಅಂತ. ಫಸ್ಟ್ ಒನ್ ಯಾವ್ದು ಬರುತ್ತಾ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇದು ಯಾಕೆ ಹೆಂಗ್ ಬರುತ್ತಾ? ಇದು ಹೆಂಗ್ ಪ್ರೂವ್ ಮಾಡ್ಬೋದು? ಅದೆಲ್ಲ ಬೇಕಂತಂದ್ರೆ ಅದು ಬಹಳ ಡೀಪ್ ಆಕೈತಿ. ನಿಮ್ಗೆ ನಿಜವಾಗ್ಲೂ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರೆ ಅದ್ರ ಬಗ್ಗೆ ವಿಚಾರ ಮಾಡಿ ನಾನು ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಬಟ್ ಈಗ ಫಾರ್ಮುಲಾಸ್ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ ಸಂಬಂಧ ಮಾಡತ್ತೀವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ ಫಾರ್ಮುಲಾ ಬಹಳ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದನ್ನ ನಾವು ಬೇರೆ ತರ ಹೆಂಗ್ ಯೂಸ್ ಮಾಡಬಹುದು ನೋಡ್ರಿ. ಅಕಸ್ಮಾತ್ ಇದನ್ನ ಕಾಸ್ ಸ್ಕ್ವೇರ್ ಥೀಟಾಕ್ ಬರೋದ್ರೆ ಹೆಂಗ್ ಆಕೈತಿ? ಕರೆಕ್ಟ್ ಆಗಿ ನೋಡ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ ಕಾಸ್ ಸ್ಕ್ವೇರ್ ಥೀಟಾ ಇಲ್ಲೇ ಇಡೋಣ ಅಂತ, ಕಾಸ್ ಸ್ಕ್ವೇರ್ ಥೀಟಾ ಇಲ್ಲೇ ಇಡೋಣ. ಅವಾಗ ಆ ಕಡೆ ಏನೈತಿ? 1 ಐತಿ. ಸೈನ್ ಸ್ಕ್ವೇರ್ ಥೀಟಾ ಆ ಕಡೆ ಕಳಿಸಿದ್ರೆ ಏನಾಕೈತಿ? ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಕೈತಿ. ದಟ್ ಮೀನ್ಸ್ ಕಾಸ್ ಸ್ಕ್ವೇರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಜೊತೆಗೆ ಈಗ ಏನ್ ಮಾಡ್ತೀನಿ? ಸೈನ್ ಸ್ಕ್ವೇರ್ ಥೀಟಾ ಅಲ್ಲೇ ಇಡ್ತೀನಿ, ಸೈನ್ ಸ್ಕ್ವೇರ್ ಥೀಟಾ ಅಲ್ಲೇ ಇಡ್ತೀನಿ. 1 ಆ ಕಡೆ ಐತಿ, ಕಾಸ್ ಸ್ಕ್ವೇರ್ ಥೀಟಾ ಆ ಕಡೆ ಶಿಫ್ಟ್ ಮಾಡ್ತೀನಿ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆತು. ಅಂದ್ರ ಸೈನ್ ಸ್ಕ್ವೇರ್ ಥೀಟಾ ಈಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ನಾನು ಫಾರ್ಮುಲಾಸ್ ಅನ್ನ ಬೇರೆ ತರ ಬರ್ತೀನಿ. ಅಂದ್ರೆ ಪ್ರಾಬ್ಲಮ್ದಾಗ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಆ ಸಿಚುವೇಶನ್ ಒಳಗೆ ಅದು ಡಿಸೈಡ್ ಆಗತ್ತೆ. ಅಂದಾಗ ನಮಗ್ ಗೊತ್ತಿರ್ಬೇಕು ಆ ಕಡೆಯಿಂದ ಮಾಡಿ ಈ ಕಡೆಯಿಂದ ಮಾಡಿ ಹೆಂಗ್ ಫಾರ್ಮುಲಾಸ್ ಅನ್ನ ರೀಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಹಿಂಗ್ ಇದನ್ನ ಏನ್ ಮಾಡ್ಬೋದು? ಯೂಸ್ ಮಾಡ್ಬೋದು. ಕರೆಕ್ಟಾ? ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಫಾರ್ಮುಲಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ನೆನಪು ಮಾಡ್ಕೋರಿ ಚಂದಾಗ. ಕಣ್ ಮುಚ್ಕೊಂಡು ಫಾರ್ಮುಲಾಸ್ ಅನ್ನ ಮತ್ತ ಅಂತಿರ್ಬೇಕು, ತಲೆ ಫಿಕ್ಸ್ ಆಕೈತಿ.
ಈಗ ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ಇದನ್ನ ಹೆಂಗ್ರಿ ಅರೇಂಜ್ ಮಾಡ್ಬೋದು ಥಿಂಕ್ ಮಾಡಿ ನೋಡ್ರಿ. ಈಗ ನಾ ಏನ್ ಮಾಡ್ತೀನಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಆ ಕಡೆ ಐತಿ, ಟ್ಯಾನ್ ಸ್ಕ್ವೇರ್ ಥೀಟಾ ಆ ಕಡೆ ಶಿಫ್ಟ್ ಮಾಡ್ತೀನಿ, ಏನಾಕೈತಿ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಕೈತಿ ಈಕ್ವಲ್ ಟು 1. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಎಲ್ಲಿಂದ ಬಂದ್ ಫಾರ್ಮುಲಾ ಮ್ಯಾಲೆ ಐತ್ಲ, ಇದ ಮೇನ್, ಇದ್ರಲಿಂದನ ಅದ್ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡಿ, ಈ ಸತ್ತ ಏನ್ ಮಾಡೋಣಪ್ಪ ಅಂತಂದ್ರ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಏನಾಕೈತಿ, ಆ ಕಡೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಐತಿ ರೈಟ್, ಈ ಪ್ಲಸ್ 1 ಆ ಕಡೆ ಹೋದ್ರ -1. ಹಂಗಂದ್ರ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ -1 ಬರಿಬೋದಾ? ಬರಿಬಹುದು. ಅರ್ಥ ಆಗತ್ತ ಅನ್ಕೊಳತ್ನಿ ಎಲ್ಲರಿಗೂ, ಜಸ್ಟ್ ರಿಅರೇಂಜ್ ಮಾಡತ್ನಿ. ಯಾಕಂತಂದ್ರೆ ಇಕ್ವೇಶನ್ ಅನ್ನೋ ಕಾನ್ಸೆಪ್ಟ್ ಬಹಳ ವೈಡ್ ಆಗಿರುವಂತಹ ಕಾನ್ಸೆಪ್ಟ್ ಅದ, ಅದನ್ನ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಮೇನ್ ಫಾರ್ಮುಲಾ ಇತ್ತು, ನಾನು ಹಿಂಗ್ ಮಾಡಿರಿ ಇದನ್ನ ಹೆಂಗ್ ಇದನ್ನ ಬಹಳ ಸತಿ ಮಾಡ್ಬೋದು, ಮತ್ತೆ ಬೇರೆ ಬೇರೆ ತರ. ನಾನು ಈಗ ಇಷ್ಟಕ್ಕೆ ಬಿಡ್ತೀನಿ, ಮತ್ತೆ ಕ್ವಶನ್ಸ್ ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ತಗೊಂಡ್ ಮುಂದೆ. ಇಲ್ಲೇ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ. ಇದ್ ಹೆಂಗ್ ಬರಿಬಹುದು, ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಬರಿಬೋದಾ? ಬರಿಬೋದು ಆರಾಮ್ಸೆ. ಮತ್ತೇನ್ ಮಾಡ್ಬೋದು, ಹಿಂಗೂ ಮಾಡ್ಬೋದು, ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ -1. ಈ ಸತಿ ಕಾಟ್ ಸ್ಕ್ವೇರ್ ಥೀಟಾ ಅಲ್ಲೇ ಇಟ್ಟಿದ್ನ್ಯಾ, ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆ ಕಡೆ ಐತಿ, 1 ಆ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಈ ರೀತಿ ನಾವು ಈ ಐಡೆಂಟಿಟೀಸ್ ಏನ್ ಮಾಡ್ತೀವಿ, ಮ್ಯಾನಿಪುಲೇಟ್ ಮಾಡಿ ಯೂಸ್ ಮಾಡ್ತೀವಿ ರೈಟ್. ಫಸ್ಟ್ ಒನ್ ಯಾವ್ದು ನೆನ್ಪು ಮಾಡ್ಕೋರಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇದನ್ನ ನಾವು ಹೆಂಗ್ ಬೇಕಾದ್ರೂ ಯೂಸ್ ಮಾಡಬಹುದು. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ, ಆಮೇಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ರೈಟ್. ಮುಂದೆ ಏನ್ ಮಾಡೋಣಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತಿ, ಕಾಂಪ್ಲಿಮೆಂಟರಿ ಆಂಗಲ್ಸ್. ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಟ್ರಿಗ್ನೋಮೆಟ್ರಿ ಒಂದು ಸಪರೇಟ್ ಸೆಕ್ಷನ್ ಮಾಡಿ ಅಲ್ಲಿ ಮಾಡೀನಿ. ನಿಮಗೆ ಡೀಪ್ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಅಲ್ಲಿ ಹೋಗಿ ನೋಡ್ರಿ. ಈಗ ನಾ ಏನ್ ಮಾಡ್ತಪ್ಪ ಅಂದ್ರೆ ಜಸ್ಟ್ ಫಾರ್ಮುಲಾಸ್ ಬರ್ಕೊಂತ ಹೋಗ್ಬಿಡ್ತೀನಿ ಅಂತ ರೈಟ್. ಸರಿ, ಈ ಟ್ರಿಗ್ನೋಮೆಟ್ರಿ ಒಳಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನೋದು ಬಹಳ ಒಂದು ಸ್ಪೆಷಲ್ ಕಾನ್ಸೆಪ್ಟ್. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾನು ಸಿಂಪಲ್ ಆಗಿ ಒಂದು ವಿಷಯ ಹೇಳ್ಕೊಡ್ತೇನೆ ನಿಮಗೆ. ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ಈ ಕಾಂಪ್ಲಿಮೆಂಟರಿ ಆಂಗಲ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡು ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಚೇಂಜ್ ಆಕೈತಿ. ನಾ ಮಾತಾಡಂಗಿಲ್ಲ, ಬರೀ ತೋರಿಸ್ತೀನಿ ಹೆಂಗಂತ ಹೇಳಿ. ನೋಡ್ರಿ, ಫಸ್ಟ್ ಹೆಂಗೈತೆ ಅಂದ್ರ ಸೈನ್ ಆಫ್ 90 ಮೈನಸ್ ಥೀಟಾ. ನೋಡ್ರಿ, ಈಗ ಸೈನ್ ಆಫ್ 90 ಮೈನಸ್ ಥೀಟಾ ಅಂದ್ರೆ ಏನ್ ಆಕೈತಿ, ಕಾಸ್ ಥೀಟಾ ಆಕೈತಿ ರೈಟ್. ನೋಡ್ರಿ, ಸೈನ್ ಇದೇನಾಯ್ತು, ಕಾಸ್ ಥೀಟಾ ಆಯ್ತು ವಿತ್ ದ ಹೆಲ್ಪ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ನೆಕ್ಸ್ಟ್ ಕಾಸ್ ಆಫ್ 90 ಮೈನಸ್ ಥೀಟಾ ಏನಾಕೈತಿ, ಕಾಸ್ ಇದ್ದಿದ್ದು ಸೈನ್ ಆಕೈತಿ. ವೆರಿ ಸಿಂಪಲ್. ಸೈನ್ ಆಫ್ 90 ಮೈನಸ್ ಥೀಟಾ ಅಂದ್ರ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಅಂತಂದ್ರೆ ಸೈನ್ ಥೀಟಾ. ಥಿಂಕ್ ಮಾಡ್ರಿ, ಅಟ್ ಲೀಸ್ಟ್ ನೀವು ನೋಡಿನೂ ತಿಳ್ಕೊಬಹುದು ಅದನ್ನ ಪ್ಯಾಟರ್ನ್ ಹೆಂಗ್ ವರ್ಕ್ ಆಕೈತಿ ಅಂತ ಹೇಳಿ. ಇದು ಫಸ್ಟ್ ಸೆಟ್ ಆಫ್ ಫಾರ್ಮುಲಾ. ನೆಕ್ಸ್ಟ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ. ನೋಡ್ರಿ, ನೆಕ್ಸ್ಟ್ ಕಾಟ್ ಆಫ್ 90 ಮೈನಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ. ವೆರಿ ಸಿಂಪಲ್. ಪ್ಯಾಟರ್ನ್ ಅಬ್ಸರ್ವ್ ಮಾಡ್ರಿ. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ. ಇದು ಜಸ್ಟ್ ಫಾರ್ಮುಲಾ ನೋಡ್ಕೋರಿ, ಪ್ರಾಬ್ಲಮ್ ದನ ಎಕ್ಸಾಕ್ಟ್ ಆಗಿ ಹೇಳ್ಕೊಡ್ತೀನಿ ಹೆಂಗ್ ವರ್ಕ್ ಆಕೈತಿ ಅಂತ ಹೇಳಿ. ನೋಡತ್ರಿ ನೀವು ಆಮೇಲೆ. ಥರ್ಡ್ ಸೆಟ್ ಆಫ್ ಫಾರ್ಮುಲಾ ನೋಡಿ, ನೀವು ಸೆಕೆಂಡ್ ಸೆಟ್ ಮುಗಿತಾ, ಥರ್ಡ್ ಸೆಟ್. ಈಗ ಸೆಕ್ 90 ಮೈನಸ್ ಥೀಟಾ ಈಕ್ವಲ್ ಟು ಕೊಸೆಕ್ ಥೀಟಾ ಅಥವಾ ಕೊಸೆಕೆಂಡ್ ಥೀಟಾ, ಏನ್ ಬೇಕಾದ್ರೂ ಅನ್ಬೋದು. ನೆಕ್ಸ್ಟ್ ಅದ ಕೊಸೆಕೆಂಟ್ 90 ಮೈನಸ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಥೀಟಾ ಅಥವಾ ಸೆಕ್ ಥೀಟಾ. ಕರೆಕ್ಟ್. ಚಂದ ನೆನಪಿಟ್ಕೋರಿ, ವಿಚಾರ ಮಾಡ್ರಿ, ಪ್ಯಾಟರ್ನ್ ಅಬ್ಸರ್ವ್ ಮಾಡ್ರಿ. ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ. ಆಮೇಲೆ ಕೊಸೆಕೆಂಟ್ 90 ಮೈನಸ್ ಥೀಟಾ ಸೆಕೆಂಡ್ ಥೀಟಾ, ಸೆಕೆಂಡ್ 90 ಮೈನಸ್ ಥೀಟಾ ಕೊಸೆಕ್ ಥೀಟಾ. ಅಷ್ಟು ರೈಟ್. ಈಗ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಟೇಬಲ್. ಈ ಟೇಬಲ್ ಬಗ್ಗೆ ಬಹಳ ಒಂದು ವಿಶೇಷತೆ ಐತಿ ಇದ್ರೊಳಗ. ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಟೇಬಲ್ದಾಗಿನ ವ್ಯಾಲ್ಯೂಸ್ ಬಹಳ ಅವಶ್ಯಕತೆ ಐತಿ ರೈಟ್. ಆ ಟೇಬಲ್ಸ್ ಸ್ಟಡಿ ಮಾಡ್ಬಿಟ್ಟು ಅಂದ್ರೆ ಮುಗೀತು. ನಾನು ಅದೊಂದಿಷ್ಟು ಮಾಡ್ಬಿಡೋಣ. ಟ್ರಿಗ್ನೋಮೆಟ್ರಿಕ್ ಟೇಬಲ್ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಹಳ ಉಪಯೋಗ ಇರುವಂತಹ ಒಂದು ವಿಷಯ ಅಂತ ನಾ ಈಗ ಹೇಳಿ. ಬಟ್ ಇಲ್ಲಿ ಒಂದು ಟೇಬಲ್ ನಿಮಗೆ ಕಾಣಿಸತ್ತೆ, ರಫ್ಲಿ ಡ್ರಾ ಮಾಡೀನಿ. ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ವ್ಯಾಲ್ಯೂಸ್ ಕರೆಕ್ಟಾಗಿ ಕಾಣ್ಬೇಕು ಅಷ್ಟೇ, ಮತ್ತೇನಿಲ್ಲ.
ಈಗ ನೋಡ್ರಿ, ನಾನು ನಿಮ್ಗೆ ಏನ್ ಹೇಳ್ಕೊಟ್ಟೆ ಫಸ್ಟ್ ಈ ಚಾಪ್ಟರ್ದಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟೀನಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಡಿಫೈನ್ ಮಾಡೋದ್ನ್ಯಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದ ವಿಷಯ ಯಾವುದು? ರೆಫರೆನ್ಸ್ ಆಂಗಲ್. ರೆಫರೆನ್ಸ್ ಆಂಗಲ್ ಅಂತಂದ್ರ ಥೀಟಾ ಅಂತ ತಗೊಂಡಿದ್ವಿ. ಥೀಟಾ ಇಸ್ ಜಸ್ಟ್ ಅ ವೇರಿಯೇಬಲ್, ಅದಕ್ಕೆ ನಾವು ಯಾವುದು ವ್ಯಾಲ್ಯೂ ಅಸೈನ್ ಮಾಡಿದ್ದಿಲ್ಲ, ರೈಟ್? ಈಗ ವ್ಯಾಲ್ಯೂ ಅಸೈನ್ ಮಾಡ್ತೀನಿ. ಥೀಟಾ ಯಾವಾಗ್ಲೂ ಥೀಟಾನ ಆಗಿರುತ್ತೇನ? ಥೀಟಾ ಏನ್ ಬೇಕಾದ್ರೂ ಆಗಿರ್ಬೋದು, 35 ಡಿಗ್ರಿ ಆಗಿರ್ಬೋದು, 40 ಆಗಿರ್ಬೋದು, 90 ಆಗಿರ್ಬೋದು. ಬಟ್ ಇಲ್ಲಿ ನಾವು ಥೀಟಾನ ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡಿ ಏನ್ ಮಾಡ್ತೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಅಸೈನ್ ಮಾಡಿದಾಗ ಏನೇನ್ ವ್ಯಾಲ್ಯೂಸ್ ಬರ್ತಾವ ನೋಡೋಣ ಅಂತ. ಈಗ ಥೀಟಾ ಏನಾಗಿರುತ್ತಪ್ಪ ಅಂತಂದ್ರೆ 0 ಡಿಗ್ರಿ. ನಿಮ್ಗೆ ಆಂಗಲ್ಸ್ ಬಗ್ಗೆ ಎಲ್ರಿಗೂ ನಾಲೆಜ್ ಇರುತ್ತೆ ಅಂತ ಅನ್ಕೊಂಡಿನ, ಬೇಸಿಕ್ ವಿಷಯ ಇದು. ಈಗ ಆ ರೆಫರೆನ್ಸ್ ಆಂಗಲ್ ನ ಚೂಸ್ ಮಾಡಿದ್ನಲ್ಲ, ಅಕಸ್ಮಾತ್ ಅದು 0 ಡಿಗ್ರಿ ಆತಂದ್ರ ಸೈನ್ ಆಫ್ ದಟ್ ರೆಫರೆನ್ಸ್ ಆಂಗಲ್, ಸೈನ್ ಆಫ್ ದಟ್ ಥೀಟಾ, ಸೈನ್ ಆಫ್ ದಟ್ 0 ಡಿಗ್ರಿ ಏನಾಕೈತಿ? ವೆರಿ ಸಿಂಪಲ್, ಇಲ್ಲಿ ಬರ್ತೀನಿ. ಸೈನ್ ಥೀಟಾ ಬಗ್ಗೆ ನೀನು ಎಲ್ಲರೂ ತಿಳ್ಕೊಂಡೇವಿ. ಬಟ್ ಈಗ ನನ್ನ ಕ್ವಶನ್ ಏನಂತಂದ್ರ, ಈ ಥೀಟಾ ಪ್ಲೇಸ್ ಒಳಗ 0 ಡಿಗ್ರಿ ಬಂತಂದ್ರ, ಥೀಟಾ ಅನ್ನೋದು ಆಂಗಲ್ ನೀನ್ ಎಲ್ಲರೂ ತಿಳ್ಕೊಂಡಿವಿ. ಬಟ್ ಆ ಆಂಗಲ್ 0 ಡಿಗ್ರಿನೂ ಆಗ್ಬೋದು, 30 ಡಿಗ್ರಿನೂ ಆಗ್ಬೋದು, 45 ಆಗ್ಬೋದು, 60 ಆಗ್ಬೋದು, 90 ಆಗ್ಬೋದು. ಅದ್ರ ಬಗ್ಗೆ ನಾವು ವಿಚಾರ ಮಾಡತ್ತೀವಿ ನಾವು. ಈಗ ಥೀಟಾ 0 ಡಿಗ್ರಿ ಆದಾಗ ಸೈನ್ ಥೀಟಾ ಏನಾಕೈತಿ? ಸೈನ್ 0 ಡಿಗ್ರಿ ಆಕೈತಿ. ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತ ನೋಡ್ರಿ. ಈಗ ಸೈನ್ 0 ಅಂತಂದ್ರ 0 ಬರುತ್ತ, ಕರೆಕ್ಟಾ? ಇದು ವ್ಯಾಲ್ಯೂಸ್ ಅನ್ನ ನಾ ದಿವಸ ಯೂಸ್ ಮಾಡಿ ನನಗ ಏನಾಗೈತಪ್ಪ ಅಂದ್ರೆ ನೆನಪುಳಿದಾವ್. ನೀವು ದಿವಸ ಯೂಸ್ ಮಾಡಿದ್ರೆ ನಿಮ್ಗೂ ನೆನಪುಳಿತಾವ್. ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಟ್ರಿಕ್ಸ್ ಅದಾವ, ಅದನ್ನು ಹೇಳ್ತೀನಿ ಅಂತ ನೋಡ್ರಿ. ಈಗ ಸೈನ್ 30 ಎಷ್ಟು? 1/2. ಸೈನ್ 45 1/√2. ಸೈನ್ 60 ಡಿಗ್ರಿ √3/2. ಸೈನ್ 90 ಡಿಗ್ರಿ 1. ನೆಕ್ಸ್ಟ್ ಕಾಸ್ 0 ಡಿಗ್ರಿ 1. ಕಾಸ್ 30 √3/2. ಕಾಸ್ 45 1/√2. ನೋಡಿ, ಇಲ್ಲಿ ಎರಡು ಸೇಮ್ ಬಂದವ, ನೆನಪಿಟ್ಕೊಳಕ್ ಮಸ್ತ್ ಈಸಿ ಆಕೈತೆ. ಮತ್ತೆ ಕಾಸ್ 60 1/2. ಕಾಸ್ 90 0. ಕರೆಕ್ಟ್? ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ನಾ ಏನೋ ನಂಗೆ ವ್ಯಾಲ್ಯೂಸ್ ನೆನಪಿಟ್ಕೊಂಡಿನಿ, ನಾ ಬರ್ತೀನಿ. ಬಟ್ ನೀವ್ ಹೆಂಗ್ ನೆನಪಿಟ್ಕೋಬಹುದು? ಅಟ್ಲೀಸ್ಟ್ ನೀವು ಮತ್ತೆ ಫಸ್ಟ್ ರೋದಾಗಿಂದ ನೆನಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗೈತಿ. ಮತ್ತೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ? ಮತ್ತೆ ಹಾದಿಯಾರ ತೋರಿಸ್ಬೇಕಪ್ಪ ಅಂದ್ರೆ ಹಾದಿಯಾಗ ಹೋಗ್ಬೇಕಲ್ಲ ಫಸ್ಟಿಗೆ. ಸೈನ್ 0 0. ಸೈನ್ 30 1/2. ಸೈನ್ 45 1/√2. ಸೈನ್ 60 √3/2. ಸೈನ್ 90 1. ಇದೇನ್ ಹಿಂಗ್ ಬರ್ದಿನ್ಲ? ಬರ್ದಿನ್ಲ? ಈಗ ಇದನ್ನ ನೋಡ, ಅಲ್ಲಿಂದ ಉಲ್ಟಾ ಈ ಕಡೆ ಬಂದ್ರೆ ಏನಾಗೈತಿಲ್ಲ, ಅದನ್ನ ಇಲ್ಲಿ ಬರ್ದೀನಿ. ಕನ್ಫ್ಯೂಸ್ ಆಗ್ಬೇಡ್ರಿ ಬೇಕಾದ್ರೆ. ನೋಡ್ರಿ, ಇಲ್ಲಿ 1 ಐತಿ, 1 √3/2 √3/2 1/√2 1/√2 1/2 1/2 0 0. ಹಿಂಗ್ ಹೋಗಿದ್ವಲ್ಲ, ವಾಪಸ್ ಒಳ್ಳೆ ಹಂಗ್ ಬರೋದನ್ನ ಇಲ್ಲಿ ಬರೋದ್ಬಿಟ್ಟೆ ಅಷ್ಟ, ಮತ್ತೇನಾಗಿಲ್ಲ. ಮತ್ತೆ ಅಗಳ ಇನ್ನೊಂದು ಫಾರ್ಮುಲಾ ಬರ್ತಿದ್ದೆ ನಾನು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ. ಹಂಗಂದ್ರ ಸೈನ್ 0/ಕಾಸ್ 0 ಅಂತಂದ್ರೆ ಟ್ಯಾನ್ 0 ಆಗಂಗಿಲ್ಲ. ಥಿಂಕ್ ಮಾಡಿ ನೋಡ್ರಿ. ಸೊ ನೀವು ಇವು ವ್ಯಾಲ್ಯೂ ಡಿವೈಡ್ ಮಾಡ್ಬಿಟ್ರ ನಿಮಗೆ ಇಲ್ಲಿ ಆನ್ಸರ್ ಬರ್ತಾವ ಅಷ್ಟ. ಯಾಕಂದ್ರೆ ಹೇಳತ್ತೀನಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ಸೈನ್ 0/ಕಾಸ್ 0 ಅಂತಂದ್ರೆ ಟ್ಯಾನ್ 0 ಬರುತ್ತೆ. 0/1 ಎಷ್ಟು? 0. 1/2 ಮತ್ತ √3/2 ಏನಾಕೈತಿ? ಕ್ಯಾಲ್ಕುಲೇಷನ್ ಮಾಡಿ ನೋಡೋದು. 1/2 ಡಿವೈಡೆಡ್ ಬೈ √3/2. ಸಿಂಪ್ಲಿಫಿಕೇಶನ್ ಮಾಡ್ರಿ. 1/2 ಹಂಗ ಇರುತ್ತೆ, √3/2 ಇದು ಉಲ್ಟಾ ಆಕೈತಿ, 2/√3 ಆಕೈತಿ. 2 2 2 ಕ್ಯಾನ್ಸಲ್ ಆಕೈತಿ. ಎಷ್ಟು ಬರುತ್ತೆ ಆನ್ಸರ್? 1/√3. ನಾನು ನಿಮ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ, ನೀವು ಎಲ್ಲಾನು ನೀವು ಹಂಗ ಟ್ರೈ ಮಾಡಿ ನೋಡ್ರಿ, ಬರುತ್ತೆ. ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ನೆಕ್ಸ್ಟ್ ಟ್ಯಾನ್ 45 ಎಷ್ಟು ಬರುತ್ತೆ? 1 ಬರುತ್ತೆ. ನಾ ಮಾಡಿಲ್ಲ ಕ್ಯಾಲ್ಕುಲೇಷನ್ ಹಂಗ. 1/√2 ಡಿವೈಡೆಡ್ ಬೈ 1/√2 ಮಾಡ್ರಿ, 1 ಬರುತ್ತೆ. ಚೆಕ್ ಮಾಡಿ ನೋಡ್ರಿ, ನಾನು ನಿಮಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಟ್ಯಾನ್ 60 ಅಂದ್ರೆ ಎಷ್ಟು ಬರುತ್ತಾ? √3 ಬರುತ್ತೆ. ಟ್ಯಾನ್ 90 ಅಂದ್ರೆ ಎಷ್ಟು ಬರುತ್ತಾ? 1/0 ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಯಾಕಂದ್ರೆ 1/0 ಮಾಡಕ್ ಬರಂಗಿಲ್ಲ, ರೈಟ್? ಅದು ಬೇಸಿಕ್ ವಿಷಯನ ಐತಿ. ಸೊ ನೋಡ್ರಿ, ಈಗ ಎಲ್ಲ ಸೈನ್ ಕಾಸ್ ಟ್ಯಾನ್ ಎಲ್ಲ ವ್ಯಾಲ್ಯೂಸ್ ಬಂದು ಮತ್ತೆ ಈಸಿ ವೇ ಒಳಗ ನಾವು ತಿಳ್ಕೊಂಡ್ವಿ ಅಂತ ನನಗೆ ಅನ್ಸೈತೆ. ಕರೆಕ್ಟ್. ನೆಕ್ಸ್ಟ್ ಈಗ ಕೊಸೆಕ್ 0 ಡಿಗ್ರಿ ಅಂತ ಏನ್ ಮಾಡ್ಬೇಕು ಹೇಳ್ರಿ? ನಿಮ್ಗೆ ಎಲ್ರಿಗೂ ಗೊತ್ತು, ಸೈನದ್ ರೆಸಿಪ್ರೋಕಲ್ ಯಾವುದು? ಕೊಸೆಕ್. ಹಂಗಂದ್ರ ಸೈನದ್ ವ್ಯಾಲ್ಯೂನ ನೀವೇನಾರ ರೆಸಿಪ್ರೋಕಲ್ ಮಾಡಿದ್ರ ನಿಮ್ಗೆ ಏನ್ ಬರ್ತೈತಿ? ಕೊಸೆಕ್ ವ್ಯಾಲ್ಯೂಸ್ ಬರ್ತಾವ. ಕೊಸೆಕ್ 0 ಡಿಗ್ರಿ ಅಂತಂದ್ರ
ಸೈನ್ 0 ಡಿಗ್ರಿ ಐತ್ಲಾ ಅದನ್ನ ಉಲ್ಟಾ ಮಾಡ್ರಿ 1/0 ದಟ್ ಮೀನ್ಸ್ ನಾಟ್ ಡಿಫೈನ್ಡ್. ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ, ಎಲ್ರಿಗೂ ಕನ್ಫ್ಯೂಸ್ ಆಗ್ಬೇಡ್ರಿ, ನಾ ತೋರಿಸ್ತೀನಿ. ಈಗ ನಮ್ಗೆ ಏನ್ ಬೇಕಾ, ಕೋಸೆಕ್ 0 ಡಿಗ್ರಿ ಬೇಕಾ, ಅದಕ್ಕೆ ನಾ ಏನ್ ಮಾಡ್ತೀನಿ 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ ಮಾಡ್ತೀನಿ. ಕರೆಕ್ಟ್. 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ ಎಷ್ಟು ಬಂದೈತಿ, 0 ಬಂದೈತಿ. 1/0 ಅಂದ್ರೆ ಈಗ ಮಾಡಿವಲ್ಲ ಆಗಲೇ, ನಾಟ್ ಡಿಫೈನ್ಡ್. ಗೊತ್ತಾತ್ಲ ಈಗ ಎಲ್ಲರಿಗೂ? ಅಷ್ಟ ಮತ್ತೇನಿಲ್ಲ, ನೀವು ಹಿಂಗ ಮಾಡಿರಲ್ಲ ಅದಕ್ಕೂ. ನೆಕ್ಸ್ಟ್ ಈಗ ನಾವೇನ್ ಮಾಡ್ತೀವಿ ಅಂತಂದ್ರ ಕೊಸೆಕ್ 30 ಡಿಗ್ರಿ ಇದೈತಲ್ಲ 1/2, ಇದನ್ನ 1 ಡಿವೈಡ್ ಬೈ 1/2 ಮಾಡಿದ್ರ 2 ಬರುತ್ತೆ. ನಾ ಈಗ ಮಾಡಿ ತೋರಿಸ್ತೀನಿ, ಸೇಮ್ ಹಂಗ ಮಾಡ್ರಿ. ನೆಕ್ಸ್ಟ್ ಕೊಸೆಕ್ 45 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ 1/√2 ಅಂತಂದ್ರ √2 ಬರುತ್ತೆ. ಆಮೇಲೆ ಕೊಸೆಕ್ 60 ಡಿಗ್ರಿ ಅಂತಂದ್ರ ಅದು ಉಲ್ಟಾ ಆಕೈತಿ, 2/√3 ಆಕೈತಿ. ನೆಕ್ಸ್ಟ್ ಕೊಸೆಕ್ 90 ಅಂತಂದ್ರ 1 ಡಿವೈಡ್ ಬೈ 1 ಬರುತ್ತೆ ಇದು. ಕರೆಕ್ಟ್. ಯಾಕಂತಂದ್ರ ಇಲ್ಲಿ 1 ಐತೆ, 1 ಡಿವೈಡ್ ಬೈ 1 ಅಂದ್ರೆ 1 ಬರುತ್ತೆ. ಇಲ್ಲ ಐತ್ಲ, ನೀವು ಇದನ್ನ ಹಿಡ್ಕೋರಿ, ಇದನ್ನ ಹೆಂಗ್ ಮಾಡಿಲ್ಲ, ಡಿಕ್ಟಿಂಗ್ ಫಾಲೋ ಮಾಡ್ರಿ, ಎಲ್ಲ ಬರ್ತೈತಿ. ನೆಕ್ಸ್ಟ್ ಈಗ ಸೆಕ್ 0 ಡಿಗ್ರಿ 30 ಡಿಗ್ರಿ ಅವೆಲ್ಲ ಬೇಕಂದ್ರೆ ನಾವು ಕಾಸ್ ಉಲ್ಟಾ ಮಾಡ್ಬೇಕು. ಸೆಕ್ 0 ಡಿಗ್ರಿ ಅಂದ್ರೆ ಇದನ್ನ ಇಲ್ಲಿ ಬರ ತೋರಿಸ್ತೀನಿ ನಿಮ್ಗೆ. ಸೆಕ್ 0 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ ಕಾಸ್ 0 ಡಿಗ್ರಿ. 1 ಡಿವೈಡೆಡ್ ಬೈ ಕಾಸ್ 0 ಡಿಗ್ರಿ ಎಷ್ಟು ಬಂದೈತಿ ನೋಡ್ರಿ, 1 ಬಂದೈತಿ. ಸೊ ಆನ್ಸರ್ 1/1 ಅಂದ್ರೆ 1. ಸೊ ಇದು ಎಷ್ಟು ಬಂತು, 1 ಬಂತು. ರೈಟ್. ನೆಕ್ಸ್ಟ್ ಈಗ ನೋಡ್ರಿ, ಇದನ್ನ ಉಲ್ಟಾ ಮಾಡ್ರಿ, ಕಾಸ್ ಒಳಗೆ ಬರ್ರಿ. ಕಾಸ್ 30 ಡಿಗ್ರಿ ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, ಸೆಕ್ 30 ಡಿಗ್ರಿ ಬರುತ್ತೆ. ಸೊ ಆನ್ಸರ್ 2/√3. ನೆಕ್ಸ್ಟ್ ಇದನ್ನ ಉಲ್ಟಾ ಮಾಡಿದ್ರ √2 ಬರುತ್ತೆ. ಇದನ್ನ ಉಲ್ಟಾ ಮಾಡಿದ್ರ 2 ಬರುತ್ತೆ. ಇದನ್ನ ಉಲ್ಟಾ ಮಾಡಿದ್ರ 0 ಉಲ್ಟಾ ಮಾಡಿದ್ರ 1 ಡಿವೈಡ್ ಬೈ 0 ಅಂದ್ರೆ ನಾಟ್ ಡಿಫೈನ್ಡ್ ಬರ್ತೈತಿ. ದಿಸ್ ಈಸ್ ನಾಟ್ ಡಿಫೈನ್ಡ್. ಕರೆಕ್ಟಾ? ಕ್ಲಿಯರ್. ಚೆಕ್ ಮಾಡ್ಕೊಳ್ಬೇಕಾರೆ ಇಲ್ಲಿ ನೋಡಿ, ನಾಟ್ ಡಿಫೈನ್ಡ್ ಯಾಕೆ ಬಂತಂದ್ರ ಕಾಸ್ 90 ಡಿಗ್ರಿ ಏನೈತಿ, 0 ಐತಿ. ನಮಗ ಸೆಕ್ 90 ಡಿಗ್ರಿ ಬೇಕಂದ್ರ 1 ಡಿವೈಡ್ ಬೈ 0 ಮಾಡ್ಬೇಕು. 1 ಡಿವೈಡ್ ಬೈ 0 ನಾಟ್ ಡಿಫೈನ್ಡ್. ನೆಕ್ಸ್ಟ್ ಕಾಟ್ ಅಂದ್ರೆ ಟ್ಯಾನಿಗೆ ಬರ್ರಿ. ರೈಟ್. ಇಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ಒಂದೊಂದ ಮಾಡಿ ತೋರಿಸಿರ್ತೀನಿ, ನೀವೆಲ್ಲ ಮಾಡ್ಬೇಕು ಅಷ್ಟ, ಮತ್ತೇನಿಲ್ಲ. ನಮ್ಗೆ ಏನ್ ಬೇಕೀಗ, ಕಾಟ್ 0 ಡಿಗ್ರಿ ಬೇಕು. ಕಾಟ್ 0 ಡಿಗ್ರಿ ಅಂತಂದ್ರ 1 ಡಿವೈಡೆಡ್ ಬೈ ಟ್ಯಾನ್ 0 ಡಿಗ್ರಿ. 1 ಡಿವೈಡೆಡ್ ಬೈ ಟ್ಯಾನ್ 0 ಡಿಗ್ರಿ ಎಷ್ಟು ನೋಡ್ರಿ, ಟ್ಯಾನ್ 0 ಡಿಗ್ರಿ ಐತಪ್ಪ, ಟ್ಯಾನ್ 0 ಡಿಗ್ರಿ ಅಂದ್ರೆ 0. 1/0 ಅಂದ್ರೆ ನಾಟ್ ಡಿಫೈನ್ಡ್. ಮುಗಿತ್ ಕೆಲಸ ಅಷ್ಟೇ. ಅರ್ಥ ಆಗೈತೆ ಅನ್ಕೊಂಡಿನಿ ಎಲ್ಲರಿಗೂ. ಅರ್ಥ ಆಗಿಲ್ಲ ಅಂತಂದ್ರೆ ಅರ್ಥ ಆಗಿಲ್ಲ ಅಂತ ಹೇಳ್ರಿ, ನಾನು ನಿಮ್ಗೆ ಹೆಂಗಾರ ಮಾಡಿ ಈಸಿ ವೇ ಒಳಗಡೆ ಟ್ರೈ ಮಾಡ್ತಿರ್ತೀನಿ ಅಷ್ಟೇ, ಮತ್ತೇನಿಲ್ಲ. ಓಕೆ. ಕಾಟ್ ಏನ್ ಬರುತ್ತೆ ಈಗ, ಕಾಟ್ 0 ಡಿಗ್ರಿ ಅಂತಂದ್ರೆ 1 ಡಿವೈಡ್ ಬೈ ಟ್ಯಾನ್ 0 ಡಿಗ್ರಿ. ಆನ್ಸರ್ ನಾಟ್ ಡಿಫೈನ್ಡ್. ಟ್ಯಾನ್ ಅದು ಉಲ್ಟಾ ಮಾಡ್ಕೊಂತೀರಿ, 1/√3 ಅಂತಂದ್ರೆ ಏನಾಕೈತಿ, √3 ಆಕೈತಿ. ಯಾಕಂದ್ರೆ ಇದನ್ನ ನಾವು 1 ಡಿವೈಡೆಡ್ ಬೈ 1/√3 ಮಾಡಿರ್ತೀವಿ. ಇದು 1 ಡಿವೈಡ್ ಬೈ 1 ಮಾಡಿದ್ರೆ 1 ಬರುತ್ತಾ, ಇದು 1/√3 ಬರುತ್ತಾ. ಆಮೇಲೆ ನಾಟ್ ಡಿಫೈನ್ಡ್. ಆಕ್ಚುಲಿ ನಾನು ನಿಮ್ಗೊಂದು ವಿಷಯ ಹೇಳ್ಕೊಡ್ತೀನಿ. ಈಗ ನಾಟ್ ಡಿಫೈನ್ಡ್ ಅನ್ನು ಉಲ್ಟಾ ಮಾಡಿದ್ರೆ ಏನಾಕೈತಿ, 1 ಡಿವೈಡೆಡ್ ಬೈ ನಾಟ್ ಡಿಫೈನ್ಡ್. ಫಸ್ಟ್ ಆಫ್ ಆಲ್ 1 ಡಿವೈಡೆಡ್ ಬೈ ನಾಟ್ ಡಿಫೈನ್ಡ್ ಅಂದ್ರೆ ಏನ್ ಹೇಳ್ರಿ, 1/0. ನಾಟ್ ಡಿಫೈನ್ಡ್ ಅಂದ್ರ 1/0. ಈಗ 1 ಐತ್ಲ, ಅದು ಹೆಂಗಿರುತ್ತ, 1/1 ಆಗಿರುತ್ತೆ. ಇಲ್ಲ ಐತ್ಲ 1 ಅಂದ್ರೆ ಇದು 1/1 ಇರುತ್ತೆ. ಈ 1/0 ಏನಾಗೈತಿ, ಉಲ್ಟಾ ಆಗಿ 0/1 ಆಕೈತಿ. ಕರೆಕ್ಟಾ? ವೆರಿ ಸಿಂಪಲ್, ಡೋಂಟ್ ಗೆಟ್ ಕನ್ಫ್ಯೂಸ್. ಇದು 1 ಅಂತಂದ್ರ 1/1, ಕೆಳಗೆ ಏನೈತಿ 1/0 ಐತಿ. ಈ 1/1 ಇಲ್ಲಿ ಕಾಣಿಸತ್ಲ, ಇಲ್ಲಿ ಐತಿ. ಈಗ ಇದು 1/1 ಇಲ್ಲಿ ಐತಿ. ಈ 1/0 ಉಲ್ಟಾ ಆಗಿ 0/1 ಆಯ್ತು. ಅದಕ್ಕೆ ಏನಾಕೈತಿ ಈಗ, 1 × 0 0, 1 × 1 1, 0/1 ಅಂದ್ರೆ ಏನ್ ಬರುತ್ತೆ, 0 ಬರುತ್ತಾ. ಸೊ ದಟ್ ಮೀನ್ಸ್ ದಿಸ್ ಈಸ್ 0. ಯಾಕಂದ್ರ ನೀವು ನೋಡ್ರಿ, ಟ್ಯಾನ್ 90 ನಾಟ್ ಡಿಫೈನ್ಡ್ ಇತ್ತು. ನಂಗೆ ಕಾಟ್ 90 ಬೇಕಂದ್ರೆ 1 ಡಿವೈಡೆಡ್ ಬೈ ನಾಟ್ ಡಿಫೈನ್ಡ್ ಮಾಡ್ಬೇಕು. ನಾ ಅದನ್ನೆಲ್ಲ ಮಾಡಿದ್ನಿ. ಆನ್ಸರ್ ಎಷ್ಟು ಬಂತು, 0 ಬಂತು. ದಿಸ್ ಈಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್. ನೋಡ, ಈ ವ್ಯಾಲ್ಯೂಸ್ ಮಾತ್ರ ಈಸಿಯಾಗಿ ಬರಂಗಿಲ್ಲ. ಈಸಿಯಾಗಿ ಬರಾಕ ನಾವು ಸ್ವಲ್ಪ ಕೆಲವೊಂದಿಷ್ಟು ಟ್ರಿಕ್ಸ್ ಹೇಳ್ಕೊಟ್ಟಿನಿ ನಿಮ್ಗೆ, ಇದ ದೊಡ್ಡ ವಿಷಯ. ಸೊ ಇದನ್ನು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಮೆಹನತ್ ಮಾಡಬೇಕು. ಓಕೆ, ಇದೆಲ್ಲಾನು ತಿಳ್ಕೊಂಡ್ಬಿಟ್ರ ಪ್ರಾಬ್ಲಮ್ಸ್ ಹಿಂಗಂದ್ರೆ ಬರ್ತಾವ ನಿಮ್ಗೆ. ಕರೆಕ್ಟಾ? ಹಾರ್ಡ್ ವರ್ಕ್ ಮಾಡ್ರಿ, ಪೂರ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಮುಂದಿನ ಸೆಷನ್ಗೆ ಬರ್ರಿ, ಪ್ರಾಬ್ಲಮ್ಸ್ ಮಸ್ತ್ ಅರ್ಥ ಆಕೋ.